ಸರ್, ಈಗ ಹೊಸ ಪಕ್ಷ ಕಟ್ಟುವಂತ ಚರ್ಚೆನ ಪ್ರಸ್ತಾಪನೆ ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರೆ ಹೊಸ ಪಕ್ಷ ಅಂತ ಹೇಳಿ? ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ ಬಿ ಜೆ ಪಿ ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯದ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಶನ್ದಲ್ಲಿ ಹಗರಣಗಳಿವೆ. ಇವ್ರಿಗೇನು ನೈತಿಕತೆ ಇದ್ರಿ ಈಗ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ? ಮತ್ತು ಅದನ್ನು ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ MLA ಆಗೈತಾಳೆ. ಅವನ ಚೀಲಗಳು, ವಿಜೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ ಹತ್ನಾಳು ರಾಜೀನಾಮೆ ಕೊಡುತ್ತಾಳೆ. ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ನಾವು ಡಿ ಕೆ ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲನ್ನ ರಾಜೀನಾಮೆ ಕೊಟ್ಟು ಆಶೀರ್ವಾದ ಶಿಖರ್ ಬಿಡ್ಕ ಮತ್ತೊಬ್ಬರಿಗೆ ಆ ಚೀಲಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬ ಇದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೀಲಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ.